ತಿರುಮಲಕ್ಕೆ ಹೋಗುವಕ್ಕಿಂತ ಮುಂಚೆ ಇರುವಂತಹ ಸಪ್ತಗಿರಿ ಬೆಟ್ಟದ ಹಾದಿ ನೋಡಿ ಸ್ನೇಹಿತರೆ. ಇದು ಗರುಡದ್ವಾರದ ನಂತರ ಬರುವಂತಹ ಮಹಾದ್ವಾರ ಸ್ನೇಹಿತರೆ. ಈ ಮಹಾದ್ವಾರದ ಹತ್ತಿರ ಬಸ್ ಆಗಲಿ, ಕಾರ್ ಆಗಲಿ, ಬೈಕ್ ಆಗಲಿ, ಯಾರೇ ಆಗಲಿ, ಮನುಷ್ಯರು ಸಹ ನಡ್ಕೊಂಡು ಹೋಗಲಿ, ಅವರಿಗೆಲ್ಲ ನಿಂದಿರ್ಸ್ಕೊಳಕ್ತದ. ಯಾಕೆ ನಿಂದಿರ್ಸ್ತಾರೆ ಅಂತ ಅಂದರೆ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸ್ನೇಹಿತರೆ. ಪವಿತ್ರಾಸ್ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಮಾಡ್ತೀನಿ ಸ್ನೇಹಿತರೆ. ಇದು ನೋಡಿ, ತಿರುಮಲದ ರೋಡು. ನಾವು ಹೋಗ್ತಾ ಇರೋದು ತಿರುಮಲಕ್ಕೆ. ನಾನು ಇಂಟ್ರೋನಲ್ಲಿ ತೋರಿಸಿದ್ನಲ್ಲ, ಅಲ್ಲಿ ನಿಂದಿರ್ಸ್ತಾರೆ ಅಂತ. ಅಲ್ಲಿ ಯಾಕೆ ನಿಂದಿರ್ಸ್ತಾರೆ ಅಂತಂದರೆ, ಸೆಕ್ಯೂರಿಟಿಗೋಸ್ಕರ ಚೆಕಿಂಗ್ ಮಾಡಲಾಗ್ತದೆ ಸ್ನೇಹಿತರೆ. ಕಾರಣ, ಯಾರು ಏನಾದರೂ ತೊಗೊಂಡು ಬರಬಹುದು. ಮೇಲ್ಗಡೆ ಸೆಕ್ಯೂರಿಟಿ ಸರಿಯಾಗಿರಬೇಕು. ಇಲ್ಲಿಂದ ಚೆಕಿಂಗ್ ಮಾಡಿನೇ ಬಿಡಲಾಗ್ತದೆ. ಆ ಮಹಾದ್ವಾರದ ಹತ್ತಿರ ಏನೂ ಸಹ ತೊಗೊಂಡು ಹೋಗ್ಬೋದು. ತುಂಬ ಡೇಂಜರ್ ಆಗಿರುವಂತಹ ಪರಿಸ್ಥಿತಿ ಆಗಿರುತ್ತೆ. ಅದಕ್ಕೋಸ್ಕರನೇ ಯಾರು ಏನು ಒಯ್ಯಬಾರ್ದು ಅಂತಲೇ ಅಲ್ಲಿ ಚೆಕಿಂಗ್ ಮಾಡ್ತಾರೆ. ಪ್ಲಾಸ್ಟಿಕ್ ಬಾಟಲ್ ಸಹ ಅಲ್ಲಿ ಒಯ್ಗೊಡೋದಿಲ್ಲ. ಕಾರಣ, ಈ ಪ್ರಕೃತಿಯ ಹಾನಿ ಆಗ್ತಾ ಇರೋದು. ಹೌದು ಸ್ನೇಹಿತರೆ, ಬಹಳ ಒಂದು 5 ವರ್ಷ ಏನೋ ಆಗಿದೆ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಬ್ಯಾನ್ ಮಾಡಿದ್ದಾರೆ. ನೋಡಿ, ನಾವು ತಿರುಮಲ ಘಾಟ್ನಲ್ಲಿದ್ದೇವೆ. ಸಪ್ತಗಿರಿ ಬೆಟ್ಟ ನಾನು ತೋರಿಸ್ತೀನಿ, ನೋಡ್ತಾ ಹೋಗಿ ಸ್ನೇಹಿತರೆ. ಎಷ್ಟು ಸುಂದರವಾಗಿದೆ ಈ ದೃಶ್ಯ ಸ್ನೇಹಿತರೆ. ಈ ತಿರುಮಲ ರೋಡ್ಗಳನ್ನು ನೋಡಿ ಹೇಗೆ ಮಾಡಲಾಗಿದೆ. ಈ ಬೆಟ್ಟವನ್ನು ಹೇಗೆ ಕೊರೆದು ಇಲ್ಲಿ ರೋಡನ್ನು ಮಾಡಲಾಗಿದೆ. ನಾವು ಹೋಗಿರೋದು, ನಾನು ಫಸ್ಟ್ ಸಾರಿ ಹೋಗಿದ್ದು ಒಂದು 12-13 ವರ್ಷದ ಹಿಂದೆ. ಆವಾಗ ಹೋದಾಗ ನನಗೆ ಒಂಥರ ಸ್ವರ್ಗದಲ್ಲಿ ಹೋಗಿದ್ದೇವೇನೋ ಅನ್ನೋ ಥರ ಅನುಭವ ಆಗಿತ್ತು. ಹಾಗಿತ್ತು. ಪ್ರಕೃತಿ ಇನ್ನೂ ಸುಂದರವಾಗಿತ್ತು ಸ್ನೇಹಿತರೆ. ಈಗ ಮೊನ್ನೆ ಹೋದಾಗ ನನಗನ್ನಿಸ್ತು ತಿರುಮಲ ಬದಲಾಗ್ತಾ ಇದೆ. ಕಾರಣ ಮನುಷ್ಯ ಸಹ ಬದಲಾಗ್ತಾ ಇದ್ದಾನೆ. ಈ ಕಲಿಯುಗದಲ್ಲಿ ಎಲ್ಲರೂ ಕಲುಷಿತ ಜನರು, ಕಲಬೆರಕೆ, ಎಲ್ಲ ಕಲುಷಿತವಾದರೆ ಈ ಪ್ರಕೃತಿ ಸಹ ಕಲುಷಿತ ಆಗೇ ಆಗುತ್ತೆ. ಪ್ರಕೃತಿಯನ್ನು ನಾವು ಕಲುಷಿತ ಮಾಡ್ತಾ ಇದ್ದೀವಿ. ಅದನ್ನು ಭೋಗಿಸೋ ಸಮಯ ಸಹ ಹತ್ತಿರನೇ ಬರ್ತಾ ಇದೆ. ಪ್ರಕೃತಿ ನಾಶ ಮಾಡ್ತಾ ಇರೋದು ಮನುಷ್ಯನೇ. ಮನುಷ್ಯನಿಂದಲೇ ಪ್ರಕೃತಿ ನಾಶ ಆಗ್ತಾ ಇದೆ. ಅನುಭವಿಸೋದು ಮನುಷ್ಯನೊಬ್ಬನೇನಾ? ಎಲ್ಲರೂ ಅನುಭವಿಸ್ತಾರೆ. ಪ್ರಾಣಿಗಳು, ಪಕ್ಷಿಗಳು ಎಲ್ಲರೂ ಅನುಭವಿಸ್ತಾರೆ ಈ ಮನುಷ್ಯನ ಕುಕೃತ್ಯದಿಂದ. ತಿರುಮಲ ಘಾಟ್ ರಸ್ತೆ ಕ್ರಾಸ್ ಮಾಡಿ ನಾವು ತಿರುಮಲಕ್ಕೆ ಬರ್ತಾ ಇದ್ದೀವಿ. ಇವಾಗ ಹತ್ರನೇ ಇದ್ದೀವಿ. ನೋಡಿ, ಈ ಸುಂದರ ದೃಶ್ಯನ ಅನುಭವಿಸಿ. ಕಣ್ಮನ ಸೆಳೆಯುವಂತಹ ದೃಶ್ಯ. ನಮ್ಮ ಎದುರುಗಡೆ ಬಸ್ ಹೋಗ್ತಾ ಇದೆ ನೋಡಿ. ಬಸ್ ಫೆಸಿಲಿಟಿಗಳು ಎಲ್ಲ ತುಂಬ ಇವೆ ಸ್ನೇಹಿತರೆ. ಇಲ್ಲಿ ನೀವು ಬೇಕಾದರೆ ನಿಮ್ಮದಾದಂತಹ ಗಾಡಿಗಳನ್ನು ಬುಕ್ ಮಾಡ್ಕೊಂಡು ಬರ್ಬೋದು. ಬೈಕ್ ಮೇಲೆ ಸಹ ಬರ್ಬೋದು. ಕಾರ್ ತಗೊಂಡು ಸಹ ಬರ್ಬೋದು ಸ್ನೇಹಿತರೆ. ಇಲ್ಲಿ ಸಾಯಂಕಾಲ ಆದ ನಂತರ ಚಿರತೆಗಳು, ಕರಡಿಗಳು ಮತ್ತು ತುಂಬ ಪ್ರಾಣಿಗಳೆಲ್ಲ ಓಡಾಡ್ತವಂತೆ. ನಮಗೂ ಸಹ ಹೋದ ಸರ್ತಿ ಅಂದರೆ ಒಂದು 3 ವರ್ಷದ ಹಿಂದೆ ನಾವು ಹೋಗಿದ್ವಿ. ಆವಾಗ ನಮಗೆ ಕೃಷ್ಣ ಮೃಗ ಕಾಣಿಸಿತ್ತು ಮತ್ತು ಕೆಲವೊಂದು ಪಕ್ಷಿಗಳು ಕಾಣಿಸಿದ್ವು, ಚಿರತೆಗಳು. ಅದನ್ನೆಲ್ಲ ಸ್ಪಾಟ್ ಆಗ್ತಾ ಇರ್ತವೆ ಆಗಾಗ. ಇದು ನೋಡ್ರಿ, ತಿರುಮಲದ ಮಹಾದ್ವಾರ ಎಂಟ್ರಿ ಮಾಡ್ತಾ ಇರೋದು ನಾವು ಇವಾಗ. ತಿರುಮಲದ ಮಹಾದ್ವಾರದ ಒಳಗಿನಿಂದ ಸ್ವಾಗತ ಸ್ನೇಹಿತರೆ ತಿರುಮಲಕ್ಕೆ. ನೀವು ಬಂದಿದ್ದೀರಾ ತಿರುಮಲಕ್ಕೆ? ಬಂದಿಲ್ಲ ಅಂದರೆ ಖಂಡಿತ ಒಂದು ಸರ್ತಿ ಪ್ಲ್ಯಾನ್ ಮಾಡಿ ತಿರುಮಲಕ್ಕೆ ಹೋಗಿ ಒಂದು ಸರ್ತಿ ನೋಡಿ. ತುಂಬ ಸುಂದರವಾಗಿದೆ ಆ ಪ್ರಕೃತಿ. ಯಾಕೆಂದರೆ ವರ್ಷ ಬದಲಾಗ್ತಾ ಹೋದಂಗೆ ಪ್ರಕೃತಿ ಸಹ ಬದಲಾಗ್ತಾ ಇದೆ. ಒಂದು ಸರ್ತಿ ಬನ್ನಿ, ನೋಡಿ ತಿರುಮಲ ಹೇಗಿದೆ. ಆ ಭಗವಂತ ಇಲ್ಲಿ ತನ್ನ ಕಾಲಿಟ್ಟಿದ್ದಂತಹ ಈ ಸ್ಥಳ ಯಾವುದು? ಹೌದು ಸ್ನೇಹಿತರೆ,
ಆ ಭಗವಂತ ಕಾಲಿಟ್ಟ ಸ್ಥಳ ಸಹ ನಾವು ಹೋಗಿ ನೋಡಿ ಬಂದಿದ್ದೀವಿ. ಅದನ್ನು ಸಹ ನಾನು ಶೇರ್ ಮಾಡ್ತೀನಿ. ಶ್ರೀವಾರಿ ಪಾದಾಲು ಅಂತ ಇದೆ ಆ ಸ್ಥಳ ಹೆಸರು. ಅದು ಮುಂದೆ ನೀವು ಬ್ಲಾಗ್ನಲ್ಲಿ ನೋಡ್ತೀರಾ ಖಂಡಿತ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಖಂಡಿತ ಮಾಡಿಕೊಡಿ ಈ ನನ್ನ ಚಾನಲ್ನ. ಇದೇ ತರಹದ ಬ್ಲಾಗ್ಗಳು ನಿಮಗೆ ಸಿಗುತ್ತವೆ ನನ್ನ ಚಾನಲಲ್ಲಿ. ನೋಡಿ, ನಾವು ತಿರುಮಲಕ್ಕೆ ಬಂದುಬಿಟ್ವಿ. ನೋಡಿ, ಇಲ್ಲೆಲ್ಲ ಕಟ್ತಾ ಇದ್ದಾರಲ್ಲ, ವರ್ಷಕ್ಕೆ ಚೇಂಜ್ ಆಗ್ತಾನೆ ಇದೆ. ವರ್ಷ ಏನು, ಒಂದು ತಿಂಗಳಿಗೆ ಬಿಟ್ಟು ಇನ್ನೊಂದು ತಿಂಗಳಿಗೆ ನಾವು ಹೋದರೆ, ತಿಂಗಳಿಗೆ ಹೋದರೆ ಗೊತ್ತಾಗಲ್ಲ ತಿರುಪತಿಯಲ್ಲಿ ಮತ್ತೇನೇನು ಚೇಂಜಸ್ ಆಗಿದೆ ಅಂಥೇಳಿ. ಅಷ್ಟು ಚೇಂಜಸ್ ಆಗ್ತಾನೇ ಇರುತ್ತೆ ತಿರುಪತಿಯಲ್ಲಿ. ಒಂದು 15 ದಿವಸಕ್ಕೆ ಮತ್ತೆ ಚೇಂಜ್ ಮಾಡ್ತಾನೆ ಇರ್ತಾರೆ ತಿರುಪತಿಯಲ್ಲಿರುವಂತಹ ಡೆಕೋರೇಷನ್ ಆಗಲಿ, ಏನೇ ಆಗಲಿ. ಕೆಲಸ ತುಂಬ ನಡೀತಾ ಇರುತ್ತೆ ಅಲ್ಲಿ. ಸ್ನೇಹಿತರೆ, ಇನ್ನು ಮುಂದೆ ತಿರುಮಲದ ಮಾಹಿತಿ ಇನ್ನೂ ತುಂಬ ಕೊಡೋದಿದೆ ಮತ್ತು ಪ್ರಸಿದ್ಧ ಸ್ಥಳಗಳೆಲ್ಲ ತೋರಿಸ್ತೀನಿ ನಾನು ಈ ಬ್ಲಾಗ್. ಮುಂದೆ ಬರುವಂತಹ ಬ್ಲಾಗ್ಗಳಲ್ಲಿ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಚಾನಲನ್ನು. ಹೇಗನ್ನಿಸ್ತು ತಿರುಮಲದ ಘಾಟ್ ರೋಡು? ನಾನು ಶಾರ್ಟಾಗಿಯೇ ಹಾಕಿದ್ದೀನಿ, ಕಾರಣ ತುಂಬ ಲಾಂಗ್ ಆದ ವಿಡಿಯೋ ಹಾಕಿದರೆ ನೋಡೋಲ್ಲ, ಆಮೇಲೆ ಬೋರ್ ಸಹ ಆಗುತ್ತೆ. ಅದಕ್ಕೆ ಕೆಲವೊಂದು ಕ್ಲಿಪ್ಗಳನ್ನು ಕಟ್ ಮಾಡಿ ಹಾಕಿದ್ದೀನಿ. ಹೇಗನ್ನಿಸ್ತು ಅಂತ ಖಂಡಿತ ತಿಳಿಸಿ ಸ್ನೇಹಿತರೆ.